ಅವನು ಅವರ ಮೂಲದ ಹೊಲೆಯ, ತೀರಾ ಮುದುಕ, ಮುಖ ತುಂಬ ಕಲ್ಲಿ ಮೀಸೆ, ಕಪ್ಪು ಮುಖದ ಮೇಲೆ ಎದ್ದು ಕಾಣುವ ಬಿಳಿಯ ಮೀಸೆ. ಉಬ್ಬುಗಳು ಅವನ ಪ್ರಾಯವನ್ನು ಕೂಗಿ ಹೇಳುತ್ತಿದ್ದವು. ತಲೆಗೂದಲು ಬಿಳಿಗಾಗಿ 4 ಕಡೆ ಚದುರಿತ್ತು. ಅವನ ಮೈಯ ಮಾಂಸಖಂಡಗಳು ನಿರಿಗಟ್ಟಿದವು. ಮೈಯಿಂದ ಲಘುವಾಗಿ ತೂಗಾಡುತ್ತಿದ್ದವು. ಮನೆಯಲ್ಲಿ ಹೊಸಬನಾಗಿ ಕಂಡ ನನ್ನನ್ನು ನೋಡಿ ಆತ ಅಡ್ಬಿದ್ದೆ ಬುದ್ಧಿ ಎಂದನು. ನಾನು ನಮಸ್ಕರಿಸಿದೆ. ಅದರಿಂದ ಯಾಕೋ ಅವನಿಗೆ ವಿಸ್ಮಯವಾದಂತೆಯೂ ಕಂಡಿತು. ಆ ವಿಸ್ಮಯದ ಕಾರಣ ತಿಳಿಯಿತು. ಭಟ್ಯನ ವಂದನೆಗಳನ್ನು ಎಲ್ಲರೂ ಜಮಾಕೊಳ್ಳುತ್ತಿದ್ದರಲ್ಲದೆ ಪ್ರತಿವಂದನೆಗಳನ್ನು ಯಾರೂ ಅವನ ಸಲುವಾಗಿ ಖರ್ಚು ಮಾಡುತ್ತಿರಲಿಲ್ಲ. ಗೋಪಾಲಯ್ಯ ಚೇಷ್ಟಿಗೆ ಅವನನ್ನು ಕಂಡು, ಭಟ್ಯ ನೋಡು, ನಮ್ಮ ಮನೆಗೆ ತಹಶೀಲ್ದಾರರು ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮವನ್ನು ನೋಡಲು ಆಸೆಯಾಗಿದೆ. ಗ್ರಾಮದೊಳಗಿನ ಅತಿ ಹಳಬರ ಕಾನೇಶುಮಾರಿ ಬೇಕಂತೆ ಅವರಿಗೆ. ಅದಕ್ಕೆ ನಿನ್ನನ್ನು ತೋರಿಸುವ ಎಂದಿತ್ತು. ನೀನೇ ಬಂದಿಯಲ್ಲ. ಹೀಗೆಂದು ನನ್ನನ್ನು ಕುರಿತು, ಸ್ವಾಮಿ ತಹಶೀಲ್ದಾರರೇ, ನಾನು ಹೇಳಿದ್ದನಲ್ಲ, ಭಟ್ಯ ಎಂದರೆ ಇವನೇನೆ. ಅವನ ಹೆಸರು ಮತ್ತು ಪ್ರಾಯಗಳನ್ನು ಬರೆದುಕೊಳ್ಳುವುದಾದರೆ ಬರೆದುಕೊಳ್ಳಿ. ನಮ್ಮ ತೋಟದ ಹಳೆಯ ಹುಣಸೆ ಮರಕ್ಕಿಂತಲೂ 10-20 ವರ್ಷಕ್ಕೆ ಅವನು ಹಿರಿಯ ಎಂದರು. ಆತನು ಮತ್ತಷ್ಟು ಬಾಗಿ, ಏನೋ ಬುದ್ಧಿ, ವಯಸ್ಸಾಯಿತು ತುಂಬ. ನಮ್ಮ ಅಯ್ಯ ಹೇಳ್ತಾರೆ, ನನಗೆ 100 ವರ್ಷವಂತೆ. ನನ್ನ ಒಲತಿ ಅನ್ನುತ್ತಾಳೆ, 100 ಗೂರು ಆಗಿಲಕ್ಕಿಲ್ಲ, 20-30ಕ್ಕೆ ಮೋಸವಿಲ್ಲ ಎಂದು. ಅದರಲ್ಲಿ ಯಾವುದು ಸತ್ಯವೋ ಯಾವುದು ಸುಳ್ಳೋ ಎಂದ. ಆ ಮಾತನ್ನು ಕೇಳಿ ನಾನು ಒಳಗೊಳಗೆ ನಕ್ಕೆ. ಗೋಪಾಲಯ್ಯನವರು, ಸ್ವಾಮಿ, ಭಟ್ಯನಿಗೆ 22 ವರ್ಷವಂತೆ, ರೆಕಾರ್ಡು ಮಾಡಿಕೊಳ್ಳಿ ಎಂದರು. ನನಗೆ ಗೊಳ್ಳೆಂದು ನಗು ಬಂದಿತು. ಭಟ್ಯನು ತೀರಾ ವಿನಯದಿಂದ, ಬೇಡ ಬುದ್ಧಿ, ಆಗೆಲ್ಲ ನಮ್ಮ ಪ್ರಾಯ ಹೇಳಬಾರದು, ಅದನ್ನು ಬರೆಯಬಾರದು, ಆಯಸ್ಸು ಕಡಿಮೆಯಾಗುತ್ತದೆ ಅಂತಾರೆ ಅಂದನು. ಅದೇ ಅಲ್ಲವೇ, ನಿನಗೆ 100 ವರ್ಷವಿದ್ದ ಆಯುಷ್ಯ ಹೋಗಿ ಈಗ 20-30ಕ್ಕೆ ಇಳಿದದ್ದು. ಹೀಗೆಯೇ ನೀನು ಪ್ರಾಯ ಹೇಳುತ್ತಾ ಹೋದರೆ ಇನ್ನೂ ಸಣ್ಣವನಾಗಿ ಬಿಟ್ಟೀಯ ಎಂದರು ಗೋಪಾಲಯ್ಯ. ಭಟ್ಯನಿಗೆ ವರ್ಷಗಳ ಲೆಕ್ಕವೇ ವಿಚಿತ್ರವಾಗಿ ತೋರುತ್ತದೆ. ಗೋಪಾಲಯ್ಯನವರ ಚೇಷ್ಟೆ ತಲೆಗೆ ಹೋಗಲಿಲ್ಲ. ನಾರಾಯಣನೊಡನೆ ಗೋಪಾಲಯ್ಯ ಭಟ್ಯನಿಗೆ ವಿಳ್ಯವನ್ನು ಕೊಡಲು ಹೇಳಿದರು. ಇತ್ತ ಅವನನ್ನು ಮಾತನಾಡಿಸುತ್ತಾ, ಭಟ್ಯ, ನಮ್ಮ ತಹಶೀಲ್ದಾರರು ನಮ್ಮ ಪಡುವಣ ಹೊಳೆ ನೋಡಲು ಬಂದಿದ್ದಾರೆ. ಅದಕ್ಕೀಗ ಬೆತ್ತದ ಪಾಪು ಉಂಟಲ್ಲ, ಅದನ್ನು ತೆಗೆಯಿಸಿ ಸಿಮೆಂಟಿನ ಸಂಕ ಹಾಕಿಸಬೇಕಂತೆ. ಆ ಸ್ಥಳದ ತನಿಖೆಗೆ ಬಂದಿದ್ದಾರೆ. ಅದಕ್ಕೇನು ಬೇಡ ಬುದ್ಧಿ, ಅದಕ್ಕೆ ಯಾವ ಪಾಪೂ ನಿಲ್ಲಲಿಕ್ಕಿಲ್ಲ. ಈ ಬಿಳಲಿನ ಪಾಪು ನಿಲ್ಲಿಸಲಿಕ್ಕೆ ವರ್ಷಕ್ಕೆ 3 ಕೋಳಿಗಳನ್ನು ಕಡಿಯಬೇಕು. ಕಡಿಯದೆ ಹೋದರೆ ಆ ಸ್ಥಳದ ಕಲ್ಕುಡ ಕೇಳಲಿಕ್ಕೇ ಇಲ್ಲ. ಅಂಥದ್ದರಲ್ಲಿ ಕಲ್ಲಿನ ಸಂಕ ಕಟ್ಟಿದರೆ ನಿಂತಿತೆ. ನಿನಗೇನು ಭಟ್ಯ, ಸರಕಾರದ ಕೆಲಸ ಎಲ್ಲವೂ ಹಾಗೆ. ಅವರಿಗೆ ಕಲೆಕ್ಟ್ರಿಂದ ಹುಕುಂ ಆಗಿದೆಯಂತೆ, ಬಂದಿದ್ದಾರೆ, ಹೋಗಿ ನೋಡಲಿ. ಕಟ್ಟಿದ ಸಂಕ ನಿಲ್ಲದಿದ್ದರೆ ಇನ್ನೊಂದನ್ನು ಕಟ್ಟಿಸಲಿ. ಊರ ಮಂದಿಗೊಂದು ಉದ್ಯೋಗವಾಯಿತು. ಇಲ್ಲವೇ ಸಂಕ ನಿಲ್ಲಬೇಕೆಂದಿದ್ದರೆ ನರಬಲಿ ಕೊಡಲಿ. ಹಾಗೆ ನರಬಲಿ ಕೊಟ್ಟರೆ ನಿಂತಿತೋ ಏನೋ. ಕೋಡಿಯಾಲದ ನೇತ್ರಾವತಿ ಹೊಳೆಗೆ ಆಗೇನೋ ಒಂದು ದೊಡ್ಡ ಸಂಕವನ್ನು ಹಾಕಿದ್ದಾರಂತೆ. 3 ಜನರನ್ನು ಬಲಿ ಕೊಟ್ಟ ಮೇಲೆಯೇ ಕುಂದ ಕಟ್ಟಲಿಕ್ಕೆ ಬಂತಂತೆ ಅದು. ನಾರಾಯಣ ಬಂದ. ಭಟ್ಟನಿಗೆ ಎಲೆ ಅಡಿಕೆಗಳನ್ನು ಕೊಟ್ಟು ಒಳದನಿಯಿಂದ, ತಹಶೀಲ್ದಾರರು ಬಂದ ಗುಟ್ಟುವುದು. ಸಂಕಕ್ಕೆ ಅತಿ ಹಳಬರನ್ನು ಹುಡುಕಿ ಬಲಿ ಕೊಡಬೇಕೆಂಬ ಉಪಾಯ ಅವರದ್ದು. ನಿನ್ನ ಪ್ರಾಯವನ್ನು ಕೇಳಿದ್ದು ಅದಕ್ಕಾಗಿ ಎಂದನು. ಭಟ್ಯ ನಕ್ಕನು. ಅಯ್ಯೋ, ನಿಮ್ಮ ಚೇಷ್ಟೆಯೇ. ನಾನೇನು ಸಾಯಲಿಕ್ಕೆ ಎದುರುತ್ತೇನೆಯೇ? ದಣಿಗಳೇ ಸೇರಿ ಒಕ್ಕಲನ್ನು ಬಲಿ ಕೊಡುವುದಾದರೆ ಕೊಡಲಿ ಅಂತೆ. ನಾನು ಬದುಕಿದ್ದು ಸಾಕು. ಮೊಮ್ಮಕ್ಕಳಾಯಿತು, ಮರಿಮಕ್ಕಳಾದವು. ನನ್ನಂತೆ ಇಂದೋ ನಾಳೆಯೋ ಸಾಯುವವ. ಹೀಗೆ ಬಲಿಯಾದರೆ ಅದೂ ಒಂದು ಪುಣ್ಯವೇ. ಹೋಗಲಿ, ಈ ಹೊತ್ತಿನ ಕೆಲಸ ಏನು ಹೇಳಿ ಎಂದ.
ಆ ಕೊನೆಯದೊಂದು ಮಾತು ಇಂದಿನದ್ದನ್ನೆಲ್ಲ ಅಳಿಸಿಬಿಟ್ಟಿತು. ನರಬರಿ ಇಲ್ಲದೆ ಸಂಕ ನಿಲ್ಲಬಾರದು ಎಂದು ಅವನು ನಂಬುತ್ತಿದ್ದರು. ಅಯ್ಯ, ಈ ತನಕ ಮಾತನಾಡಿದ್ದು ಪರಿಹಾಸ್ಯ ಎಂಬುದು ಅವನಿಗೂ ತಿಳಿಯಿತು. ಗೋಪಾಲಯ್ಯ, ಭಟ್ಯ, ಹೋಗಿ 4 ಸಿಯಾಳುಗಳನ್ನು ತೆಗೆದುಕೊಂಡು ಬಾ. ಕೆಂದಾಳಿ ಮರದಲ್ಲಿ 4-8 ಕಾಯಿಗಳನ್ನು ಕಂಡ ನೆನಪು. ಅವನ್ನು ತಂದು ಕೆತ್ತಿಕೊಂಡು ಹಿಡಿದುಕೋ. ನಾರಾಯಣ, ನೀನು ಒಳಕ್ಕೆ ಹೋಗಿ ಒಂದಿಷ್ಟು ಅವಲಕ್ಕಿ, ಬೆಲ್ಲ, ಬಾಳೆಯ ಹಣ್ಣುಗಳನ್ನು ಕಟ್ಟಿಕೊ. ಅವರಿಗೆ ದಣಿವಾದಲ್ಲಿ ನಿಂತು ಫಲಹಾರ ಮಾಡಿಸಿ ಮನೆಗೆ ಕರೆದುಕೊಂಡು ಹೋಗು. ಅಯ್ಯ ಬರುವುದಿಲ್ಲವೇ? ಬಂದಿದ್ದರೆ ಚೆನ್ನಾಗಿತ್ತು ಎಂದ ಭಟ್ಯ. ನನಗೆ ಸುಬ್ರಹ್ಮಣ್ಯಕ್ಕೆ ಹೋಗಲಿಕ್ಕಿದೆ, ನೀವು ಬೇಗನೆ ಹೊರಡಿ. ಅವರು ಪೇಟೆಯವರು, ತುಂಬ ಬಿಸಿಲಾಗುವುದರೊಳಗೆನೆ ಮನೆಗೆ ಕರೆದುಕೊಂಡು ಬರಬೇಕು. ಹೊರಡುವ ತಯಾರಿ ಮಾಡಲು ಭಟ್ಯ ತೆಂಗಿನ ಮರವನ್ನು ಏರಲು ಹೋದ. ಜ್ವರಗಡ್ಡೆಯಿಂದ ಬಾತುಕೊಂಡ ಹೊಟ್ಟೆಯುಳ್ಳ ಆತ ಮರ ಏರುವುದಕ್ಕೆ ಓದುದನ್ನು ಕಂಡು, ನಾನು ಬೇಡ, ಅವನಿಂದಾಗದು ಎಂದೆ. ಅದಕ್ಕೆ ಉತ್ತರವಾಗಿ ಗೋಪಾಲಯ್ಯ, ಭಟ್ಯ ಮರವನ್ನೇರಿದ ಹಾಗೆ ಮಂಗ ಏರಲಾರದು. ಅವನು ಒತ್ತಷ್ಟು ಹೊರೆಯನ್ನು 18 ವರ್ಷದ ಜವ್ವಾನರೂ ಹೊರಲಾರರು ಎಂದರು. ಭಟ್ಯ ಅರೆಗಳಿಗೆಯೊಳಗಾಗಿ ಮರದಿಂದ ಎಳನೀರುಗಳನ್ನು ಕೆತ್ತಿಕೊಂಡು ಬಂದ. ಅವನು ಮರದ ತುದಿಯಲ್ಲಿದ್ದಾಗಲೇ ಗುಡ್ಡದಲ್ಲಿ ನಿಂತಿದ್ದ ದೇರಣ್ಣಗೌಡನಿಗೆ ಅವನ ದರ್ಶನವಾಯಿತು. ಕೂಡಲೇ ದೇರಣ್ಣ, ಯಾರು ಬಂದಿದ್ದಾರೆ ಮನೆಗೆ ಎಂದು ಕೂಗಿ ಕೇಳಿದ. ತಹಶೀಲ್ದಾರರು ಎಂದು ಭಟ್ಯ ಉತ್ತರವಿತ್ತ. ಭಟ್ಯ ಮನೆಯನ್ನು ಸೇರಿದ 10 ನಿಮಿಷದೊಳಗೆ ತಲೆಗೊಂದು ಅರಿವೆಯನ್ನು ಬಿಗಿದುಕೊಂಡು ಗೋಪಾಲಯ್ಯನವರ ಅಡಿಕೆ ತೋಟಕ್ಕೆ ದೇರಣ್ಣನು ಬಂದ. ತಹಶೀಲ್ದಾರರ ಸವಾರಿ ಮನೆಯೊಳಗಿದೆಯೇ ಹೋಗಿದೆಯೇ ಎಂಬುದನ್ನು ನೋಡಿ ಯಾರು ಏನು ಎಂದು ತಿಳಿಯೋ ಮೊದಲೇ ನಮಸ್ಕಾರ ದೇವ್ರು ಎಂದುಕೊಂಡು ಅಂಗಳಕ್ಕೆ ಕಾಲಿರಿಸಿದ. ಆತನ ವಿಚಿತ್ರ ನಮಸ್ಕಾರ ಜನಸಾಮಾನ್ಯರಿಗೆ ದೊರೆಯದೆಂದು ತಿಳಿದ ಗೋಪಾಲಯ್ಯ, ಏನು ದೇರಣ್ಣ, ದೇವರ ದರ್ಶನಕ್ಕೆಂದು ಬಂದು ಬಿಟ್ಟೆಯಾ ಎಂದು ಕೇಳಿದರು. ದೇರಣ್ಣನಿಗೆ ತನ್ನನ್ನು ಬಿಟ್ಟು ಅಲ್ಲಿ ಪರಕೀಯರಾರು ಇಲ್ಲದನ್ನು ಕಂಡು ಎದೆ ಅಜೀಬಾಯಿತು. ಮೆಲ್ಲಗೆ ಮೊರೆ ತಿರುಗಿಸಿ ಒಳದನಿಯಿಂದ, ಎಲ್ಲಿ ತಹಶೀಲ್ದಾರರು ಎಂದು ಕೇಳಿದ. ಆತ ಕಣ್ಣು ಸನ್ನೆ ಬಾಯಿ ಸನ್ನೆಗಳಿಂದ ನನ್ನನ್ನು ತೋರಿಸಿದ. ಆಗ ದೇರಣ್ಣನಿಗಾದ ದಿಗಿಲನ್ನು ಕೇಳಬೇಕಿಲ್ಲ. ಅವನು ನನ್ನ ಹಿಂದೆಯೇ ಬಹಳ ದೂರದ ತನಕ ಬಂದಿದ್ದರು, ಬಹಳ ಸಮಯದ ತನಕ ಇದ್ದರೂ ಅವನ ನಡತೆ ವಿಚಿತ್ರವಾಯಿತು. ಮಾತು ಮೌನವಾಗಿ, ಸಲಿಗೆ ಶೂನ್ಯವಾಗಿ, ಕೇಳಿದ ಪ್ರಶ್ನೆಗಳಿಗೆ ಒಳದನಿಯಲ್ಲಿಯೇ ಉತ್ತರವನ್ನು ಸಲ್ಲಿಸಿದ. ನಿಜವಾಗಿಯೂ ಅವನು ನನ್ನನ್ನು ತಹಶೀಲ್ದಾರನೆಂದು ಭ್ರಮಿಸಿದ್ದಾನೆಂಬುದು ಆ ಸಂಜೆ ನನಗೆ ತಿಳಿಯಿತು. ಇನ್ನು ನಮ್ಮ ಪಯಣದ ವಿಚಾರ ಹೇಳುತ್ತೇನೆ. ಒಳಗಿನ ಅವಲಕ್ಕಿ, ಹೊರಗಿನ ಎಳನೀರು ಎಲ್ಲವೂ ಸಿದ್ಧವಾಗಲು ಗೋಪಾಲಯ್ಯ ಹೊರಡಲು ಅನುಮತಿಯನ್ನಿತ್ತರು. ನಡುವೆ ದೇರಣ್ಣನನ್ನು ಕರೆದು, ದೇರಣ್ಣ, ನೀನು ಅವರ ಹಿಂದಕ್ಕೆ ಹೋಗು, ಅವರಿಗೆ ಬೆತ್ತದ ಸಂಕವನ್ನು ತೋರಿಸಿಕೊಂಡು ಬಾ ಎಂದರು. ಅದಕ್ಕೆ ಆತ, ನಾನಿದ್ದೇನೆ, ಇನ್ಯಾರೂ ಬೇಡ ಎಂದು ಅಭಯ ಕೊಟ್ಟ. ಗೋಪಾಲಯ್ಯನವರು ಆ ಮಾತನ್ನು ಬಿಟ್ಟು, ದೇರಣ್ಣ, ಇನ್ನೊಂದು ಮಾತು. ನಾನು ಗಾಡಿ ಬರ ಹೇಳಲು ಸುಬ್ರಹ್ಮಣ್ಯಕ್ಕೆ ಹೋಗುತ್ತಿದ್ದೇನೆ. ಶನಿವಾರ ಗಾಡಿ ಹೊರಡುತ್ತದೆ. ಹೆಸರಿಗೆ ನನ್ನ 4 ಚೀಲ ಅಡಿಕೆ ಇದೆ. ಒರೆಯ ಭರ್ತಿಗೆ ನಿನ್ನದಷ್ಟು ಭತ್ತ ಇದೆಯಲ್ಲ. ಅಲ್ಲದೆ ಅದೇ ಗಾಡಿಯಲ್ಲಿ ಬೆಳ್ಳಾರೆಯ ತನಕ ತಹಶೀಲ್ದಾರರು ಹೋಗುತ್ತಾರೆ. ಗಾಡಿ ಹೊರಡುವ ವೇಳೆಗೆ ನೀನು ನಿನ್ನ ಭತ್ತ ಇಲ್ಲ ಎಂದು ಬಿಡಬೇಡ ಎಂದರು. ನಾನೆಲ್ಲಿ ಮಾತಿಗೆ ತಪ್ಪಿದ್ದೇನೆ ಎಂದು ದೇರಣ್ಣ ಹೇಳಿದ. ನಾವು ಹೊರಟೆವು. ನಾನು ಎಂದರೆ ಭಟ್ಯ, ನಾರಾಯಣ ಮತ್ತು ನಾನು. ದೇರಣ್ಣಗೌಡ ಹೇಗೋ ಇದ್ದಾನಲ್ಲ. ದೇರಣ್ಣನಿಗೆ ಒಟ್ಟಾರೆ ಗಡಿಬಿಡಿ, ಒಟ್ಟಾರೆ ಅನುಮಾನ. ತಹಶೀಲ್ದಾರರು ಎಂಬುದು ಹಿಂದಣ 2 ದಿವಸ ತಿಳಿಯದೆ ಹೋಯಿತಲ್ಲ. ಅವರು ತಿಳಿಸದೇ ಇದ್ದ ಕಾರಣವೇನು? ಏನಾದರೂ ಒಳತನಿಕೆ ನಡೆಸಲು ಬಂದಿರಬಹುದೇ ಎಂಬ ಅನುಮಾನಕ್ಕೆ ಅವನು ಸಿಲುಕಿದ್ದ. ಹೊರಡುವ ಮೊದಲು ತಾನೇ ದಾರಿ ತೋರಿಸುತ್ತೇನೆಂದು ಆತ ಒಪ್ಪಿಕೊಂಡಿದ್ದರೂ ದೇರಣ್ಣ ಉಳಿದುದು ನಮ್ಮ ಪಂಗಡದ ಬಾಲವಾಗಿ. ದಾರಿ ತೋರಿಸಲು ಮುಂದಾದವನು ಭಟ್ಯ. ಅವನ ಹಿಂದೆಯೇ ನಾನಿದ್ದೆ. ನನ್ನ ಹಿಂದೆ ತಗ್ಗಿದ ದನಿಯಲ್ಲಿ ಮಾತನಾಡುತ್ತಾ ಬರುತ್ತಿದ್ದ ನಾರಾಯಣ.
ಅವನ ಹಿಂದೆ ಸ್ವರ ತಗ್ಗಿಸಿಕೊಂಡು ದೇರಣ್ಣ. ಪ್ರಾಯಶಃ ಮಾವನ ಮಾತಿನಿಂದ ನಾನು ತಹಶೀಲ್ದಾರನೇ ಎಂಬ ಅನುಮಾನ ನಾರಾಯಣನ ತಲೆಯೊಳಗೂ ಹೋಗಿರಬೇಕು. ನಾವು ಬರಿಯ 2 ಮೈಲು ದೂರ ಕಾಡನ್ನು ತುಳಿದಿರಬಹುದು ದೇರಣ್ಣನಿಂದ. ದೇವರಿಗೆ ತುಂಬಾ ಆಯಾಸವಾಗಿರಬೇಕು. ಸಿಯಾಳವನ್ನು ಕೆತ್ತಿಕೊಡಲೆ? ಇಷ್ಟಕ್ಕೆ ಏನು ಆಯಾಸ ಎಂದೆ ನಾನು. ಹೌದಪ್ಪ, ಸರಕಾರಿ ನೌಕರರು ತಾವು. ಸರ್ಕೀಟು ಎಂದರೆ ನೀರು ಕುಡಿದ ಹಾಗೆ ಎಂದನು ಆತ. ನಾವು ಉಟ್ಟ ಅರಿವೆಗಳನ್ನೆಲ್ಲ ಹುಲ್ಲು ಗಿಡಗಳಿಂದ ಚುಚ್ಚಿಸಿಕೊಂಡು ಬೆರಳನ್ನು ಮರದ ಬೇರುಗಳಿಗೆ ಬಡಿಸಿಕೊಂಡು ಒಮ್ಮೆಗೆ ನಿಶಬ್ದವಾದ ಒಂದು ತಾವಿಗೆ ಬಂದೆವು. ಅಲ್ಲೇ ಎದುರಿಗೆ ಕೊಳದಷ್ಟು ಸ್ತಬ್ಧವಾದ ನೀರಿನ ಹಾಳೆಯಿತ್ತು. ಅಲ್ಲೇ ನಿಂತು ಕೇಳಿದ್ದಲ್ಲಿ ಗಾಳಿಯ ಬಲಕ್ಕೆ ಸಮನಾಗಿ ಬೇರೆಯ ನೀರಿನ ಗರ್ಜನೆ ಕೇಳಿಸುತ್ತಿತ್ತು. ಅದು ನದಿಯ ರವ ಎಂದು ಸ್ಪಷ್ಟವಾಯಿತು. ನದಿಯ ಕರೆಯಲ್ಲಿ 10 ಹೆಜ್ಜೆ ಹಾದು ಹೋಗಿ ಬಿಳಲಿನ ಸೇತುವೆಯನ್ನು ಏರಿ ತೀರಾ ನಡುವಣಕ್ಕೆ ಹೋಗಿ ನಿಂತೆವು. ಸೇತುವೆಯ ವೈಚಿತ್ರ್ಯವನ್ನು ಕಾಣಲು ಹೋದ ನಾನು ಅದನ್ನು ತುಳಿದು ನಿಂತಿದ್ದರೂ ಅದನ್ನೇ ಮರೆತೆ. ನನ್ನ ಮನಸ್ಸೆಲ್ಲವೂ ನದಿಯ ಮೋಹಮಯ ಸೌಂದರ್ಯವನ್ನು ಕಾಣುವುದರಲ್ಲಿ ಬೆರೆತು ಹೋಗಿತ್ತು.